ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಹೇಗಿದ್ದೀರಾ ಎಲ್ಲರೂ? ಸುಮಾರು ವಿಷಯಗಳನ್ನು ನಾನು ನಿಮ್ಗೆ ಹೇಳಿದೆ. ತುಂಬ ಜನ ನಿಮಗೆ ತುಂಬ ಚೆನ್ನಾಗದು ಕೆಲಸ ಮಾಡ್ತು ಥ್ಯಾಂಕ್ ಯು ಅಂತಲೂ ಹೇಳಿದ್ರಿ. ಕೆಲವರು ಕನ್ನಡದಲ್ಲಿ ಮಾತಾಡಿ ಅಂತಲೂ ಹೇಳಿದ್ರಿ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಆದರೆ ಕೆಲವೊಂದು ಪದಗಳಿಗೆ ನಮಗೆ ಅದಕ್ಕೆ ಸರಿಯಾದ ತಕ್ಕ ಪದಗಳು ಇಂಗ್ಲೀಷಲ್ಲಿ ಮಾತ್ರ ಬರುತ್ತೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಮಾಡ್ಕೊಂಡಿದ್ರೆ ತುಂಬ ಹೃದಯದ ವಂದನೆಗಳು. ಸೊ ನಾನು ಇವತ್ತು ಒಂದು ವಿಶೇಷವಾದ ಜಾಪನೀಸ್ ಫಿಲಾಸಫಿ ಬಗ್ಗೆ ಮಾತಾಡ್ತೀನಿ. ಇಕಿಗಾಯ್ ಅಂತ ಕೇಳಿದ್ದೀರಾ? ಇಕಿಗಾಯ್ ಅಂತಂದಾಗ ನಾವು ಬದುಕಿರೋದಕ್ಕೆ ಒಂದು ಕಾರಣ ಬೇಕಂತೆ. ಕಾರಣನೇ ಇಲ್ಲ ಅಂತಂದಾಗ ಜೀವನದಲ್ಲಿ ಉತ್ಸಾಹನೇ ಇಲ್ಲದೆ ಆಗೋಗುತ್ತೆ. ಸೊ ಈ ಉತ್ಸಾಹ ಬರಬೇಕು ಅಂದಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಉತ್ಸಾಹ ಅಂತಂದಾಗ ಕೆಲವೊಮ್ಮೆ ನಮಗೆ ಹಣ ಬೇಕು ಅಂತ ಇರುತ್ತೆ, ಹಣ ಸಿಗ್ತಾ ಇರೋದಿಲ್ಲ. ಹಣ ಇರುತ್ತೆ ಆದರೆ ಆರೋಗ್ಯ ಇರೋದಿಲ್ಲ. ಆರೋಗ್ಯ ಮಾತ್ರ ಇದ್ದು ಯಾವುದು ಎಲ್ಲನೂ ಒಂದು ಬ್ಯಾಲೆನ್ಸಲ್ಲಿ ಬೇಕಲ್ವಾ. ಆದರೆ ಅದನ್ನು ಹೇಗೆ ಪಡ್ಕೊಳ್ಳೋದು, ಹೇಗೆ ನಾವು ಜೀವನದಲ್ಲಿ ಏಳಿಗೆಯ ಕಡೆಗೆ ಹೋಗೋದು ಅನ್ನೋದು ಹೇಳ್ತೀನಿ ಇವತ್ತು. ಅದಕ್ಕೆ ಮುಂಚೆ ನಾವು ಹೇಗೆ ಜೀವನದಲ್ಲಿ ಒಂದೊಂದು ಸರ್ತಿ ವಿಮುಖರಾಗಿ ಇರ್ತೀವಿ ಅಥವಾ ಒಂದು ಜ್ಞಾನವಿಲ್ಲದೆ, ಅರಿವಿಲ್ಲದೆ ಹಾಗೆ ಬದುಕ್ತಾ ಇರ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯ ಕಥೆಯನ್ನು ಹೇಳ್ತೀನಿ. ಯಾಕೆಂದರೆ ಕತೆ ಹೇಳೋದು ನನಗೆ ತುಂಬ ಇಷ್ಟ. ಒಂದು ಭಿಕ್ಷುಕ ಎಷ್ಟೋ ವರ್ಷಗಳಿಂದ, ಅವನು ಒಂದು 40-50 ವರ್ಷಗಳಿಂದ ವಯಸ್ಸಾಗಿ ಹೋಗಿರುತ್ತೆ. ಅವನು ಯೌವನದಿಂದ, ಬಾಲ್ಯದಿಂದನೇ ಅಂತಲೂ ಇಟ್ಕೋಬೋದು, ಯೌವನದಿಂದ, ಬಾಲ್ಯದಿಂದ ಯೌವನದಲ್ಲಿ, ವೃದ್ಧಾಪ್ಯದಲ್ಲಿ ಒಂದು ಹಳೆಯ ಪೆಟ್ಟಿಗೆ ಮೇಲೆ ಕೂತಿರ್ತಾನಂತೆ. ಆ ಪೆಟ್ಟಿಗೆ ಮೇಲೆ ಸದಾ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ಆ ಪೆಟ್ಟಿಗೆ ಮೇಲೇ ಅದು ಒಂದು ಸ್ವಲ್ಪ ದೊಡ್ಡ ಪೆಟ್ಟಿಗೆ, ಅವನೊಂದು ಕಡೆ ಕೂತಿರ್ತಾನೆ, ಮತ್ತೊಂದು ಕಡೆ ಒಂದು ಟವಲನ್ನು ಇನ್ನೆಂಥದ್ದನ್ನು ಹಾಸಿ ಅದರ ಮೇಲೆ ಚಿಲ್ಲರೆ ಕಾಸನ್ನು ಹಾಕ್ತಾರೆ. ಅದನ್ನು ತಗೊಂಡು ಏನೋ ಬೇಡಿ ತಿನ್ನೋದು, ಮಾಡೋದು, ಮತ್ತು ಅದೇ ಪೆಟ್ಟಿಗೆ ಮೇಲೆ ಮಲಗೋದು, ಇದೇ ಅವನ ಜೀವನ ನಡೀತಾ ಇರೋವಂಥ ರೀತಿ. ಒಂದು ದಿವಸ ಯಾರೋ ಒಂದು ವ್ಯಕ್ತಿ ಬರ್ತಾನೆ. ಬಂದು ಆ ಭಿಕ್ಷುಕನಿಗೆ ಹೇಳ್ತಾನೆ, ಏನಪ್ಪ ಈ ಪೆಟ್ಟಿಗೆ ಮೇಲೆ ಮಲ್ಕೊಂಡಿರ್ತೀಯಲ್ಲ, ನಿನಗೆ ಮೈಕೈ ನೋವು ಬರೋದಿಲ್ವಾ? ನಂಗೆ ನೀನು ನೋಡಿದ್ರೆ ತುಂಬ ಪಾಪ ಅಂತ ಅನಿಸುತ್ತೆ. ನಿಂಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಒಂದು ಒಳ್ಳೆ ಪೀಠೋಪಕರಣ, ಒಂದು ಸೋಫಾ ಥರದ್ದನ್ನು ಕೊಡ್ತೀನಿ. ಅದು ಮಳೆಗಾಳಿನಲ್ಲೂ ಏನೂ ಆಗೋಲ್ಲ, ಒಳ್ಳೆ ರೆಕ್ಸಿನಿಂದ ಮಾಡಿದಂಥದ್ದು, ಸ್ವಲ್ಪ ಆರಾಮಾಗಿ ಕೂತ್ಕೊ ಅಂತೆಲ್ಲ ಹೇಳ್ತಾನೆ. ಈ ಪೆಟ್ಟಿಗೆ ಇಷ್ಟು ಹಳೇದಾಗಿದೆಯಲ್ಲ, ಕೊಟ್ಟುಬಿಡು, ನಾನು ಏನೋ ಮಾಡ್ತೀನಿ, ಅದನ್ನು ಯಾವುದೋ ಎಲ್ಲಾದರೂ ನಾನು ಇದಕ್ಕೆ ಕೊಟ್ಟುಬಿಡ್ತೀನಿ, ಖಾಲಿ ಸೀಸಾ ಆ ಥರ ಇರಬಡಿ ಅಂತ ಹೇಳ್ತಾರಲ್ಲ ಅಂತಲ್ಲಿ ಕೊಟ್ಬಿಡ್ತೀನಿ ಅಂಥೇಳಿ. ಆಯಿತು ಅಂತ ಕೊಟ್ಬಿಡ್ತಾನೆ. ನಾನು ಸೋಫಾನು ಕೊಟ್ಟು ತೊಗೊಂಡು ಹೋಗ್ತಾನೆ. ಆಮೇಲೆ ಆ ಒಂದು ಪೆಟ್ಟಿಗೆನ ತೆಗೆದ್ರೆ ಅದರಲ್ಲಿ ಚಿನ್ನದ ನಾಣ್ಯಗಳು, ಒಡವೆ ಎಲ್ಲ ಇರುತ್ತೆ. ಅಂದರೆ ಈ ಭಿಕ್ಷುಕ ಅದನ್ನು ತೆಗೆದು ನೋಡೇ ಇಲ್ಲ. ನಾವು ಎಷ್ಟೋ ಜನ ನಮ್ಮ ಜೀವನದಲ್ಲಿ ನಮ್ಮ ಶಕ್ತಿ ಏನು, ನಮ್ಮ ಬಲ ಏನು, ನಮಗಿರುವಂಥ ಒಂದು ಕೆಪಾಸಿಟಿ ಏನು ಅಂತ ತಿಳ್ಕೊಳ್ದೇನೆ ಆ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಜೀವನನ ಈ ಭಿಕ್ಷುಕನ ಹಾಗೆ ಕಳೆದು ಬಿಡ್ತೀವಿ ಅಲ್ವಾ. ಅದಕ್ಕೆ ಈ ಪೆಟ್ಟಿಗೆನ ತೆಗೆಯೋದಕ್ಕೆ ಒಂದು ನಿರೂಪಣೆ ಅಂತಂದರೆ ಈ ಇಕಿಗಾಯ್ ಅನ್ನೋ ಜಾಪನೀಸ್ ಫಿಲಾಸಫಿ. ಇಕಿಗಾಯ್ ಅಂದರೆ ಏನು ಅಂತಂದರೆ ಒಂದು ಕಾರಣ, ಬದುಕೋದಕ್ಕೆ ಒಂದು ಕಾರಣ, ಆಯಿತಾ. ಜೀವನವನ್ನು ಜೀವಿಸೋದಕ್ಕೆ ಒಂದು ಕಾರಣ ಬೇಕಲ್ವ ಎಲ್ರಿಗೂ. ಈಗ ನಾವು ಮನೆಗೆ ಬರಬೇಕಂತಂದರೆ ಯಾರೋ ಒಬ್ಬರು ನಮಗೋಸ್ಕರ ಕಾಯ್ತಿರ್ತಾರೆ. ಮಕ್ಕಳಿರ್ಬೋದು, ನಮ್ಮ ಗಂಡ ಹೆಂಡತಿ ಅಥವಾ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರೋ ಕಾಯ್ತಿರ್ತಾರೆ. ಯಾರೂ ಇಲ್ಲಾಂದರೆ ಕನಿಷ್ಠ ಒಂದು ನಾಯಿ ಮರಿನಾದರೂ ನಮ್ಮ ಬರುವನ್ನು ಎದುರು ನೋಡ್ತಿದೆ ಅಂತ ಇರಬೇಕಲ್ವ. ಖಾಲಿ ಮನೆಗೆ ಅಂತಂದಾಗ ಎಲ್ಲೋ ಓಡಾಡ್ತೀವಿ, ಏನೋ ಮಾಡ್ತೀವಿ ಅಂದರೆ ಹೋಗೋದಕ್ಕೆ ಒಂದು ಕಾರಣವೇ ಇಲ್ಲದೆ ಆಗತ್ತೆ. ಹಾಗೆ ನಾವು ಬದುಕೋದಕ್ಕೆ ಕಾರಣ ಬೇಕಂತೆ. ಅದನ್ನೇ ಇಕಿಗಾಯ್ ಅಂತ ಹೇಳ್ತಾರೆ. ಈ ಇಕಿಗಾಯ್ ಅಂತಂದಾಗ ನಾನು ನಿಮಗೆ ಬರೆದು ಒಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಈ ರೀತಿ ಇರುತ್ತೆ. ಇದರಲ್ಲಿ ಈ 4 ಚಕ್ರಗಳು ಒಂಥರ ಓವರ್ಲ್ಯಾಪ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಕೂತ್ಕೊಂಡಿರುತ್ತೆ. ಮೊದಲಿಗೆ ನಿಮಗೆ ಏನು ತುಂಬ ಇಷ್ಟ, ವಾಟ್ ಈಸ್ ದ್ಯಾಟ್ ಯು ಲವ್, ನಿಮಗೆ ತುಂಬ ಪ್ರೀತಿಯಾದ ವಿಷಯ ಏನು, ಅದನ್ನು ಅರ್ಥಕೊಂಡ್ರೆ ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋದರೆ ಜೀವನ ತುಂಬ ಸುಲಭ ಅಂತೆ. ಈಗ ಉದಾಹರಣೆಗೆ ನನ್ನ ವಿಷಯ ಹೇಳಬೇಕಂತಂದರೆ, ನಾನು ಭಾಳ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟು, ಆಯಿತಾ. ಭಾಳ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ನಾನು. ಹೇಗೆ ಅಂದರೆ ಕ್ಲಾಸಲ್ಲಿ ಸದಾ ಮಾತಾಡೋದು, ದೀಪಾ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ಅಂತ ಟೀಚರ್ ನಿಲ್ಲಿಸ್ಬಿಡೋರು, ಹಾಗೆ ನಾನು ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟು. ಸೊ ಇದರಲ್ಲಿ ಹೆಗ್ಗಳಿಕೆ ಅಂತಂದರೆ ನನಗೆ ಏನು ಅರ್ಥ ಆಯಿತು ಅಂದರೆ, ನನಗೆ ಮಾತಾಡೋದು ತುಂಬ ಇಷ್ಟ. ಮಾತಾಡ್ತಾನೆ ಇರಬೇಕು, ಸುಮ್ಮನೆ ಇರಬೇಕು ಅಂತಂದರೆ ನನಗಾಗೋದಿಲ್ಲ. ವಾಕ್ಚಾತುರ್ಯದ ಬಗ್ಗೆ ಎಲ್ಲ ನನಗೆ ಅವಾಗ ಅರಿವಿಲ್ಲ, ಆದರೆ ನಾನು ಮಾತಾಡ್ತಾ ಇರಬೇಕು ಅನ್ನೋದು ಅರ್ಥ ಆಯಿತು. ಸೊ ನಾನು ಇಷ್ಟಪಡುವ ವಿಷಯ, ನಾನು ಪ್ರೀತಿಸೋ ವಿಷಯ ಮಾತಾಡ್ತಾನೆ ಇರೋದು. ಸೊ ನಾನು ಮಾತಾಡೋ ಅಂಥ ಒಂದು ವಿಷಯ ಒಳಗೊಂಡಂತಹ ಒಂದು ಕೆಲಸವನ್ನು, ವೃತ್ತಿಯನ್ನು ಆರಿಸ್ಕೋಬೇಕಾಗಿತ್ತು.
ಆಗ ನಾನು ಉಪನ್ಯಾಸಕಿಯಾಗಿ ಒಂದು ಶಾಲೆಯಲ್ಲಿ ಟೀಚರಾಗಿ ಸುಮಾರು ಅಕಾಡೆಮಿಕ್ ಲೆವೆಲಲ್ಲಿ ಕೆಲಸವನ್ನು ಮಾಡಿದೆ. ಖುಷಿ ಆಗ್ತಿತ್ತು, ಮಾತಾಡ್ತಾ ಇರೋದು ಇಷ್ಟ, ಮಾತಾಡ್ತಾ ಇದ್ರೆ ಅದಕ್ಕೆ ಹಣವನ್ನು ಕೂಡ ಕೊಡ್ತಾಯಿದ್ರು. ಇದು ನಾವು ಪ್ರೀತಿಸುವಂಥ ವಿಷಯ ಅಂತ ಹೇಳಿ. ನಂತರ ನನಗೆ ಈ ಹೀಲಿಂಗು, ಒಬ್ಬರ ಕಷ್ಟಕ್ಕೆ ಸ್ಪಂದಿಸೋದು ಅಂತ ಬಂತು. ಸೊ ಅದು ನನ್ನ ಪ್ಯಾಷನ್ ಆಗಿ ಮಾರ್ಪಾಡಾಯಿತು. ಪ್ಯಾಷನ್ ಅಂದ್ರೇನು? ಅತಿ ಉತ್ಸುಕತೆ. ಒಬ್ಬರಿಗೆ ಒಂದು ಅವರ ಜೀವನವನ್ನು ದಿಕ್ಕನ್ನು ತಿರುಗಿಸ್ಬೋದು ಅಂತಂದಾಗ ಅದನ್ನು ಪ್ಯಾಷನ್ ಅಂತ ಹೇಳ್ತೀವಿ. ನಾನು ಪ್ರೀತಿಸೋ ವಿಷಯ ಮಾತಾಡೋದು, ಪ್ಯಾಷನ್ ಅಂದಾಗ ಒಬ್ಬರು ಕಷ್ಟಕ್ಕೆ ಸ್ಪಂದಿಸೋದು ಅಂತ ಹೇಳಿ. ಈಗ ಉದಾಹರಣೆಗೆ ಡಾಕ್ಟ್ರ್ ಅಂತಂದಾಗ ಒಂದು ಜೀವ ಉಳಿಸೋದು ಅವರ ಪ್ಯಾಷನ್. ಒಂದು ನರ್ಸ್ ಅಂತಂದಾಗ ಜನಗಳ ಶುಶ್ರೂಷೆ, ಅಂದರೆ ಪೇಷಂಟಾಗಿ ರೋಗಿಯಾಗಿ ಯಾರು ಬರ್ತಾರೋ ಅವರ ಶುಶ್ರೂಷೆ ಅವರ ಪ್ಯಾಷನ್, ಅವರ ಉತ್ಸಾಹ ಅಂತ ಹೇಳ್ಬೋದು. ಆ ಒಂದು ಜನ ಚೆನ್ನಾಗಾದಾಗ ಒಂದು ಖುಷಿ ಸಿಗುತ್ತೆ. ಒಂದು ಟೀಚರ್ ಅಂದಾಗ ಮಕ್ಕಳು ಕಲಿತಾಗ ಆ ಕಲಿಕೆಯನ್ನು ಅವರು ತಗೊಂಡು ನಾಳೆ ಅದರಿಂದ ಜೀವನವನ್ನು ನಡೆಸ್ತಾರೆ, ಅವರಿಗೆ ಒಂದು ಜೀವನದ ಮೌಲ್ಯವನ್ನು ಹೇಳ್ಕೊಡ್ತೀವಿ ಅಂತಂದಾಗ ಅದು ಪ್ಯಾಷನ್. ಈ ಪ್ಯಾಷನ್ ಏನಾಗುತ್ತೆ ನಂತರ ಅದು ಮಿಷನ್ ಅಂತಂದರೆ ನಮ್ಮ ಜೀವನದ ಒಂದು ಧ್ಯೇಯ, ನಮ್ಮ ಜೀವನದ ಒಂದು ಹಾದಿಯಾಗಿ ಮಾರ್ಪಾಡಾಗುತ್ತೆ. ಸೊ ಅದನ್ನು ಮಿಷನ್ ಅಂತ ಕರಿತೀವಿ. ಅಂದರೆ ಅದನ್ನೇ ಒಳಗೊಂಡು ಅದರಲ್ಲಿ ಹೆಚ್ಚು ಸಮಯವನ್ನು, ಹೆಚ್ಚು ವಿಷಯಗಳನ್ನು, ವಿಚಾರಧಾರೆಯನ್ನು ನಾವು ಹರಿಸಿದಾಗ ಅದು ನಮ್ಮ ಜೀವನದ ಮಿಷನ್ ಅಂದರೆ ಒಂದು ಧ್ಯೇಯವಾಗಿ ಮಾರ್ಪಡುತ್ತೆ ಅಂತ ಹೇಳ್ಬೋದು. ಅದೇ ಥರ ನಾವು ಯಾವ ವಿಷಯದಲ್ಲಿ ನಮ್ಮ ಒಂದು ಬಲ ಇದೆ, ವಾಟ್ ಆರ್ ವಿ ಗುಡ್ ಆ್ಯಟ್, ಅಂದರೆ ನಾವು ಯಾವ ವಿಷಯವನ್ನು ತುಂಬ ಚೆನ್ನಾಗಿ ಸೊಗಸಾಗಿ ಮಾಡ್ತೀವಿ. ನೋಡಿ, ಕೆಲವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಹೊರಗಡೆ ಹೋಗೋದು ಅಂದರೆ ಅವ್ರಿಗೆ ಇಷ್ಟ ಇರಲ್ಲ. ಕೆಲವರು ವಾಕ್ಚಾತುರ್ಯ, ಮಾತು ತುಂಬ ಚೆನ್ನಾಗಿ ಆಡ್ತಾರೆ, ಆದರೆ ಅಡುಗೆ ಮಾಡೋದಕ್ಕೆ ಬರಲ್ಲ. ಕೆಲವರು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಾರೆ, ಯಾವುದಾದ್ರೂ ಒಂದು ಐಡಿಯಾನೋ ಅಥವಾ ಒಂದು ವಸ್ತುನೋ ತುಂಬ ಸೊಗಸಾಗಿ ಒಂಥರ ಒಬ್ಬರಿಗೆ ಕನ್ವಿನ್ಸ್ ಮಾಡಿ ಮಾರ್ತಾರೆ. ಇನ್ನು ಕೆಲವರು ತುಂಬ ಸೊಗಸಾಗಿ ಹಾಡನ್ನು ಹೇಳ್ತಾರೆ. ಸೊ ನಾವು ಯಾವುದೋ ಒಂದು ವಿಷಯದಲ್ಲಿ ನಮಗೆ ಒಂದು ಟ್ಯಾಲೆಂಟ್ ಇರುತ್ತೆ ಅಲ್ವಾ. ಸೊ ನಾವು ಯಾವ ವಿಷಯದಲ್ಲಿ ಆ ಒಂದು ಕೆಪಾಸಿಟಿನ ಪಡ್ಕೊಂಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಂತರ ಆ ವಿಷಯ ಒಂದು ಕಡೆ ಆದರೆ ಅದು ನಮ್ಮ ಪ್ರೊಫೆಷನ್ ಆಗ್ಬೋದು, ಅಂದರೆ ನಾವು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೋದು, ಅದು ಪ್ರೊಫೆಷನ್ ಆಗುತ್ತೆ. ಅಂದರೆ ಈಗ ಓದಿ ನಾವು ಗಳಿಸಿ ಮಾಡುವಂಥ ವೃತ್ತಿ ಬಂದು ವಾಟ್ ವಿ ಆರ್ ಗುಡ್ ಎಟ್, ಅಂದರೆ ನಾವು ಏನರಲ್ಲಿ ಒಳ್ಳೆ ಒಂದು ಕೆಪಾಸಿಟಿ ಇದೆ ಅಂತಲೂ ಹೇಳ್ಬೋದು. ಆದರೆ ನಾವು ಕಲಿತ ವಿಷಯ ಈ ಪ್ರಪಂಚಕ್ಕೆ ಬೇಕಾ ಅನ್ನೋದು ಮುಖ್ಯ. ಅಂದರೆ ಇವಾಗ ಟೈಮ್ ಚೇಂಜ್ ಆಗ್ತಿರೋ ಹಾಗೆ ನೋಡಿ, ಮೊದಲು ಟೆಲಿಫೋನ್ ಆಪರೇಟರ್ ಅಂತ ಇರ್ತಿದ್ರು, ಈಗ ಟೆಲಿಫೋನ್ ಆಪರೇಟರ್ ಕೆಲಸನೇ ಇಲ್ಲ. ಯಾಕೆ ಅಂತಂದರೆ ಮೊಬೈಲ್ ಫೋನ್ಗಳು ಬಂದುಬಿಡ್ತು ಅಲ್ವಾ. ಅದೇ ಥರ ಸುಮಾರು ಕೆಲಸಗಳನ್ನು ನಾವೀಗ ಆಟೋಮೆಟಿಕ್ಕಾಗಿ ಮಾಡ್ಕೊಳ್ಳೋ ಥರ ಆಗೋಗಿದೆ. ಈಗ ಹೆಚ್ಚು ಕಮ್ಮಿ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯರು ಅಥವಾ ಈ ಓಲ್ಡ್ ಸ್ಕೂಲ್ ಅಂತ ನಾವು ಹೇಳ್ತೀವಿ, ಅವರು ಬ್ಯಾಂಕಿಗೆ ಹೋಗ್ತಾರೆ ಬಿಟ್ಟರೆ, ಈಗ ಈ ಹೊಸ ಪೀಳಿಗೆ ಏನಿದೆ ಆನ್ಲೈನ್ ಬ್ಯಾಂಕಿಂಗ್. ಸೊ ಬ್ಯಾಂಕಲ್ಲಿ ಸ್ಟಾಫ್ ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರಲ್ವ. ಸೊ ಪ್ರಪಂಚಕ್ಕೆ ಏನು ಬೇಕು ಆ ಒಂದು ವಿಷಯ ಅರಿತುಕೊಂಡು ಆ ನಿಟ್ಟಿನಲ್ಲಿ ನಮ್ಮ ವೃತ್ತಿಯನ್ನು ನಾವು ಗಳಿಸ್ಕೊಳ್ತಾ ಹೋಗಬೇಕು. ಮತ್ತು ವೊಕೇಶನ್ ಅಂತ ಹೇಳ್ತಾರೆ, ಅಂದರೆ ಅದು ನಮಗೆ ಕಲೆಯ ರೂಪದಲ್ಲಿ ಬರುತ್ತೆ. ಏಕೆಂದರೆ ಕ್ಲಾಸಿಗೆ ಹೋದವರೆಲ್ಲ ಸಂಗೀತಕಾರರಾಗೋದಕ್ಕೆ ಸಾಧ್ಯವಿಲ್ಲ. ಸಂಗೀತ ಅನ್ನೋದು ಒಂದು ಕಲೆ, ಅದನ್ನು ಕ್ಲಾಸಿಗೆ ಹೋಗಿ ಇನ್ನೂ ಹೆಚ್ಚು ನಾವು ಆಳವಾಗಿ ಅಳವಡಿಸ್ಕೋಬೋದು. ಕಲೆ ಅಂತ ಇಲ್ಲದೇ ಇದ್ದಾಗ ಸಹಜವಾಗಿ ಕಲಿತೀವಿ ಹೊರತು ಪ್ರಾವೀಣ್ಯ ಅದರಲ್ಲಿ ಬರೋದಿಲ್ಲ. ಸೊ ವೃತ್ತಿ ಒಂದು ಕಡೆ ಇದ್ದರೆ ಆ ಒಂದು ಪ್ರಾವೀಣ್ಯದ ಅತ್ತ ಕೂಡ ನಾವು ಗಮನ ಕೊಡಬೇಕು. ಮತ್ತು ಇದೆಲ್ಲದರ ಜೊತೆ ಪ್ರಪಂಚಕ್ಕೆ ಏನು ಬೇಕಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ಒಂದು ಕೆಲಸವನ್ನು ಮಾಡಿದಾಗ ನಮಗೆ ಅದರಿಂದ ಒಂದು ಹಣ ಸಿಗತ್ತೆ ಅನ್ನೋದನ್ನು ಕೂಡ ನಾವು ಒಂದು ಯೋಚನೆಯನ್ನು ಮಾಡಬೇಕು. ಏಕೆಂತಂದರೆ ಹಣ ಬೇಕೇ ಬೇಕಲ್ವಾ. ನೀವು ಊಟ ಮಾಡಬೇಕಂದ್ರೆ, ಒಂದು ಕಡೆ ವಿಹಾರಕ್ಕೆ ಹೋಗಬೇಕಂದ್ರೆ, ಮನೆ ಮಠ ಬಟ್ಟೆ ಬರೆ ಎಲ್ಲದಕ್ಕೂ ಹಣ ಬೇಕು. ಸೊ ಇದು ಎಲ್ಲವನ್ನೂ ನೀವು ಒಳಗೊಂಡಾಗ ಅದನ್ನು ಇಕಿಗಾಯ್ ಅಂತ ಕರಿತೀವಿ. ಸೊ ಇಕಿಗಾಯ್ ಒಂದು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಇಷ್ಟವಾದ ವಿಷಯವನ್ನು ಮಾಡಿದಾಗ ಅದನ್ನು ನಾವು ತುಂಬ ಸೊಗಸಾಗಿ ಮಾಡ್ತೀವಿ. ತುಂಬ ಸೊಗಸಾಗಿ ಮಾಡಿದಾಗ ನಮಗೆ ಹಣ ಗಳಿಸೋದು ಸುಲಭ ಆಗುತ್ತೆ. ಈಗ ನಮ್ಗೆ ಇಷ್ಟ ಇಲ್ದಿರೋ ವಿಷಯ ಮಾಡಿದಾಗ ಅದರಲ್ಲಿ ನಮಗೆ ಹೆಚ್ಚು ಶ್ರೇಯಸ್ಸು ಬರೋದಿಲ್ಲ. ಸೊ ಅದನ್ನು ನಾವು ತುಂಬ ಉತ್ಸಾಹದಿಂದ, ತುಂಬ ಖುಷಿಯಿಂದ ಮಾಡಬೇಕಾಗತ್ತೆ. ಸೊ ನೀವು ಮಾಡಬೇಕಾರೋ ಇರೋವಂಥ ವಿಷಯ, ಈ ವಿಷಯಗಳನ್ನು ಅರಿತುಕೊಳ್ಳಿ. ನಾನು ನಿಮಗೆ ಆ ಒಂದು ಟೇಬಲನ್ನು ಶೇರ್ ಮಾಡ್ತೀನಿ, ಆ ಒಂದು ಸರ್ಕಲ್ಸನ್ನು ಶೇರ್ ಮಾಡ್ತೀನಿ. ಯಾವ ವಿಷಯ ನಿಮಗಿಷ್ಟ ಅದೇ ಥರ ನೀವು ಒಂದು ಸರ್ಕಲನ್ನು ಹಾಕ್ಕೊಂಡು ಅದರಲ್ಲಿ ತುಂಬಿ ನೀವು ಏನರಲ್ಲಿ ನೀವು ಪ್ರಾವೀಣ್ಯವನ್ನು ಇಟ್ಕೊಂಡಿದ್ದೀರಿ, ಏನರಲ್ಲಿ ನೀವು ಚೆನ್ನಾಗಿ ಮಾಡ್ತೀರಾ ಎಲ್ಲವನ್ನೂ ಬರೆದು ಇದೆಲ್ಲದರ ನಂತರ ನೀವು ಆ್ಯಕ್ಷನ್ ತೊಗೋಬೇಕು. ಅಂದರೆ ನೀವು ಅದನ್ನು ನಡೆಸ್ಕೊಂಡು ಹೋಗಬೇಕು, ಸುಮ್ಮನೆ ಕೂತ್ರೆ ಆಗೋದಿಲ್ಲ.
ಸೊ ಇದೆಲ್ಲವನ್ನು ಮಾಡೋದಕ್ಕೆ ನೀವು ಖಂಡಿತ ಪ್ರಾರಂಭವನ್ನಂತೂ ಮಾಡಬೇಕು. ಅಂದರೆ ಹಾಗೆ ಕೂತ್ರೆ ಖಂಡಿತ ಆಗೋದಿಲ್ಲ. ಸೊ ಇದು ಇಕಿಗಾಯ್ ಅನ್ನೋ ಒಂದು ವಿಷಯ. ಸೊ ಇದಕ್ಕೆ ಪ್ರಪ್ರಥಮವಾಗಿ ಏನನ್ನು ಮಾಡ್ಬೋದು ಅಂತಂದಾಗ, ಸದಾ ನೀವು ನಿಮ್ಮ ಒಂದು ಫೋನ್ ಕೇಸ್ ಒಳಗಡೆ ಒಂದು ಈ ಪಲಾವ್ ಎಲೆನ ಇಟ್ಕೊಳ್ಳೋದ್ರಿಂದ ನಿಮಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅದು ಪ್ರೇರೇಪಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದರ ಕಡೆ ನೀವು ಒಂದು ಆ್ಯಕ್ಷನ್ ತಗೊಳ್ಳೋದಕ್ಕೆ ಅದು ನಿಮ್ಮನ್ನು ಪ್ರೇರೇಪಿಸುತ್ತೆ. ಆ್ಯಕ್ಷನ್ ತಗೊಂಡಾಗ ನಿಮಗೆ ಹಣ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಣ ಬರಬೇಕು ಅಂತಂದಾಗ ಒಂದು 5 ಲವಂಗವನ್ನು, 1 ಚಕ್ಕೆಯನ್ನು ಹಾಗೂ 4 ಏಲಕ್ಕಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಬ್ಯಾಗಲ್ಲಿ ಸದಾ ಇಟ್ಕೊಳ್ಳಿ. ಬ್ಯಾಗಲ್ಲಿ, ಇವಾಗ ಗಂಡಸರಾದರೆ ವಾಲೆಟ್ ಚಿಕ್ಕದಿರುತ್ತೆ ಅಂತಂದಾಗ ಜೋಬಲ್ಲೇ ಇಟ್ಕೊಳ್ಳಿ, ಸದಾ ಇಟ್ಕೊಳ್ಳಿ. ಇದನ್ನು ಪ್ರತಿ ಶುಕ್ರವಾರ ಭೂಮಿಗೆ ಹಾಕಿಬಿಟ್ಟು ಮತ್ತೆ ಫ್ರೆಶ್ ಪೀಸನ್ನು ತಗೊಳ್ಳಿ. ಇಷ್ಟನ್ನು ನೀವು ಮಾಡಿ ನಿಮಗೆ ಈ ಇಕಿಗಾಯ್ ಒಲಿಲಿ. ಇದರಿಂದ ನೀವು ಆರೋಗ್ಯದಿಂದಿರಿ, ಹಣಕಾಸನ್ನು ಸಂಪಾದಿಸಿ ಮತ್ತು ಖುಷಿಯಿಂದ ಜೀವನದಲ್ಲಿ ಯಶಸ್ಸು, ಪ್ರಾವೀಣ್ಯ, ಪಾಂಡಿತ್ಯ ಎಲ್ಲವನ್ನೂ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.